ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಜಾತಿ ಹೆಸರಿನಲ್ಲಿ ದ್ವೇಷ ಉಂಟು ಮಾಡಿದ ಸಂದೇಶ್ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು. ಚಿಂತಾಮಣಿ ತಾಲೂಕಿನಲ್ಲಿ ಜಾತಿಗಳ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಉಂಟು ಮಾಡುವವರಾದ ಸಂದೇಶ್ ಮತ್ತು ಇತರರ ಮೇಲೆ ಕ್ರಮ ಕೈಗೊಳ್ಳಲು ಕೋರಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿಯ ಗೋಪಲ್ಲಿ GS ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ಚಿಂತಾಮಣಿಯ ನೂರಾರು ಮಂದಿ ಇಂದು ಚಿಕ್ಕಬಳ್ಳಾಪುರಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಾದ ಪ್ರಭು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಲ್ ಚೋಕ್ಸಿಯವರಿಗೆ ಲಿಖಿತ ಮನವಿ ಸಲ್ಲಿಸಿದರು. ಅವರು ಸಲ್ಲಿಸಿರುವ ಮನವಿಯಲ್ಲಿ ಕೋಲಾರ ಅಂಬೇಡ್ಕರ್ ನಗರದ ನಿವಾಸಿ ಸಂದೇಶ್ KM ಎಂಬುವರು ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಸಿವಿಲ್ ಸ್ವರೂಪದ ವ್ಯಾಜ್ಯಗಳಲ್ಲಿ ಜಾತಿಯನ್ನು ಬಳಕೆ ಮಾಡಿಕೊಳ್ಳುತ್ತಿರುವುದು, ಅವರಿಗೆ ಸಂಬಂಧವಿಲ್ಲದ ವಿಚಾರಗಳನ್ನು ಮಾಧ್ಯಮಗಳ ಮುಖಾಂತರ ಮೇಲ್ವರ್ಗದ ಸಮುದಾಯದವರ ಮೇಲೆ ಪತ್ರಿಕಾಗೋಷ್ಠಿ ನಡೆಸಿ ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿದ್ದಾರೆ. ಇದಲ್ಲದೆ ಸಮುದಾಯದ ಜನರನ್ನು ವಿನಾಕಾರಣ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡು ಭೂಕಳ್ಳರು, ಅವರ ವಿರುದ್ಧ FIR ಹಾಕಿ ಎಂದು ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಸಮುದಾಯದ ಜನರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಾ ಸಮಾಜದಲ್ಲಿ ಅಶಾಂತಿ ತರಲು ಸಹ ಪ್ರಚೋದಿಸುತ್ತಿದ್ದಾರೆ. ಇತ್ತೀಚೆಗೆ ಸಂದೇಶ್ ರವರು ಚಿಂತಾಮಣಿ ತಾಲೂಕಿನ ದಿಗುವ ಗೋಳಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ 2ರ ಬಗ್ಗೆ ಮಾತನಾಡಿ ಸುಬ್ಬಾರೆಡ್ಡಿ ಮತ್ತು ಅಶ್ವಥ್ ರೆಡ್ಡಿರವರು ಭೂಗಳರೆಂದು ಮಾತನಾಡಿರುತ್ತಾರೆ. ತಾಲೂಕಿನಲ್ಲಿ ಮುದ್ರಳ್ಳಿ ಗ್ರಾಮದ ಸರ್ವೆ ನಂಬರ್ 169ರ ಜಮೀನಿನ ವಿಚಾರದಲ್ಲಿ OS ನಂಬರ್ 25/2020ರಂತೆ ಮುನಿಯಮ್ಮ ಮತ್ತು ನಮ್ಮ ಸಮುದಾಯದ ನಾರಾಯಣಸ್ವಾಮಿರವರ ನಡುವೆ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದರೂ ಜಮೀನಿನ ಬಳಿ ಬಂದು ಕಾನೂನಿನ ವಿರುದ್ಧವಾಗಿ ನಾಮಫಲಕಗಳನ್ನು ಹಾಕಿ ಗಲಾಟೆ ಮಾಡಿರುತ್ತಾರೆ. ಇದೇ ರೀತಿಯಾಗಿ ದಿಗುಪಲ್ಲಿ ಮತ್ತು ಗೋಪಲ್ಲಿಯ ಜಮೀನುಗಳ ಸಂಬಂಧ ಮಾತನಾಡಿರುತ್ತಾರೆ. ದಲಿತ ಸಮುದಾಯದ ಜನರನ್ನು ಆಯುಧವನ್ನಾಗಿ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ನಮ್ಮ ಸಮುದಾಯದ ಜನರನ್ನು ಒಕ್ಕಲೆಬ್ಬಿಸಲು ಹಾಗೂ ವೈಯಕ್ತಿಕವಾಗಿ ಪ್ರಚಾರಗೊಳಿಸಲು ದಲಿತ ಜಾತಿಯನ್ನು ದುರ್ಬಳಕೆ ಮಾಡಿಕೊಂಡು ಗ್ರಾಮಗಳಲ್ಲಿ ಬದುಕುವ ಮುಗ್ಧ ಜನರನ್ನು ಬಳಸಿಕೊಂಡು ತಾಲೂಕಿನಲ್ಲಿ ಕಾನೂನು ಕೈಗೆತ್ತಿಕೊಂಡು ಕಾನೂನು ರಕ್ಷಕರೆಂದು ಸಮಾಜದಲ್ಲಿ ಲೇಬಲ್ ಅಂಟಿಸಿಕೊಂಡು ವಿನಾಕಾರಣ ಸಮಾಜದಲ್ಲಿ ಅಸಹನೆ ಉಂಟು ಮಾಡಿ ಸಮಾಜವನ್ನು ಪ್ರಚೋದಿಸಿ ವಿನಾಕಾರಣ ಸಮುದಾಯಗಳ ನಡುವೆ ಗಲಾಟೆಗಳನ್ನು ಉಂಟು ಮಾಡಲು ಪ್ರಚೋದಿಸುತ್ತಿರುತ್ತಾರೆ. ಆದ್ದರಿಂದ ಮುಂದೊಂದು ದಿನ ರಾಜ್ಯ ವ್ಯಾಪ್ತಿಯಲ್ಲಿ ಇವರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಹುದು ಎಂಬ ಆತಂಕ ಮೂಡುತ್ತಿದೆ. ಆದ್ದರಿಂದ ಮೇಲ್ಕಂಡ ಪ್ರಚೋದನಕಾರರಾದ ಸಂದೇಶ್ ಮತ್ತು ಇತರರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಅಹಿತಕರ ಘಟನೆಗಳು ನಡೆದಂತೆ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಲು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಸಹ ಭಾಗವಹಿಸಿದ್ದರು. ಕಮ್ಯುನಲ್ ಡಿಸ್ಪ್ಯೂಟ್ ಆಗಿ ಮಾಡಿ ಜನರಲ್ಲಿ ಇವಾಗ ಅಣ್ತಮ್ಮ ಥರ ಇದೆ. ಯಾವುದೋ ಹಳೆ ಇನ್ಸಿಡೆಂಟ್ಗಳೆಲ್ಲ ತಂದು ಇವಾಗ ಹಳೆ ಇನ್ಸಿಡೆಂಟ್ನ ಮರುಕಳಿಸೋಂಗೆ ಅವರು ಪ್ರಚೋದನೆ ಮಾಡ್ತಾಯಿದ್ದಾರೆ.
ಅದರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ಎಸ್ ಪಿ ಸಾಹೇಬರನ್ನು ಕೇಳಿದ್ವಿ. ಎಸ್ ಪಿ ಸಾಹೇಬರು ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಾವು ಆಕ್ಷನ್ ತೊಗೊಳ್ತೀವಿ ಕಾನೂನು ಪ್ರಕಾರ. ಸಿವಿಲ್ ಡಿಸ್ಪ್ಯೂಟ್ ಏನಾದರೂ ಇದ್ದರೆ ಅವ್ರದ್ದೇನಾದರೂ ಜಮೀನು ಕಬಳಿಕೆ ಆಗಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ, ಕೋರ್ಟ್ಗಳಿದೆ, ಕಚೇರಿಗಳಿದೆ, ಎಲ್ಲೋದ್ರೂ ಕೂಡ ಅಲ್ಲಿ ಅನುಕೂಲ ಮಾಡ್ಕೊಂಡು ಬರ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಬಂದು ಬೋರ್ಡ್ಗಳು ಹಾಕ್ಬಿಟ್ಟು ಇದು SC ST ಸಂಬಂಧಪಟ್ಟಿದ್ದು, ಇದು SC ST ಸಂದಜಯ ಅಂತ ಇವ್ರು ಬಂದು ಅಲ್ಲೇ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಜಮೀನಲ್ಲಿ ಕೋರ್ಟ್ಗಳಿರೋದೇನಕ್ಕೆ, ಕಚೇರಿಗಳಿರೋದಿಲ್ಲ. ಇದರಿಂದ ನಮ್ಮ ತಾಲೂಕಲ್ಲಿ ಕಮ್ಯುನಲ್ ಡಿಸ್ಪ್ಯೂಟ್ ಆಗ್ತಾಯಿದೆ. ಅದನ್ನು ದಯವಿಟ್ಟು ಇಲ್ಲಿಗೆ ಮೊಗ್ಗಲ್ಲಿದ್ದಾಗಲೇ ಚಿಟುಕಬೇಕು ಅಂತ ನಾವು ಎಸ್ ಪಿ ಸಾಹೇಬರು ಕೇಳಿದ್ವಿ. ಎಸ್ ಪಿ ಸಾಹೇಬರು ನಮಗೆ ಸ್ಪಂದಿಸಿದ್ದಾರೆ. ಇದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ವಿ. ಸಂದೇಶ್ ಅನ್ನೋರು ASSK ಅಂತ ಒಬ್ಬ ರಾಜ್ಯಾಧ್ಯಕ್ಷರು. ಸಂದೇಶ್ ಅನ್ನೋರು ಇತ್ತೀಚೆಗೆ ನಮ್ಮ ಚಿಂತಾಮಣಿ ತಾಲೂಕಿಗೆ ಬಂದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು. ಅಶ್ವಥ್ ರೆಡ್ಡಿ ಅನ್ನೋರು ಸುಳ್ಳು ಆರೋಪ ಮಾಡಿದ್ರು. ಒಂದು ಏನಂತ ಭೂಗಳರು ಭೂಮಿಯನ್ನು ಕಬಳಿಸಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ಮೀಡಿಯಾದಲ್ಲಿ ನೋಡಿ ನಮ್ಮ ಸಮುದಾಯದವರು, ಎಲ್ಲ ಸಮುದಾಯದವರು ಪಕ್ಷಾತೀತವಾಗಿ ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಏನಂತ ನಿಮ್ಮದೇನಾದರೂ ಆ ಥರ ಏನಾದರೂ ಅಶ್ವಥ್ ರೆಡ್ಡಿ ಅನ್ನೋರು ಏನಾದರೂ ಇದು ಮಾಡಿದರೆ, ಭೂಗಳು ಮಾಡಿದರೆ ಅದಕ್ಕೊಂದು ಕಾನೂನು ಒಂದಿದೆ, ಅದನ್ನು ಕಾನೂನು ವಿರುದ್ಧವಾಗಿ ಹೋಗಿ ದೌರ್ಜನ್ಯ ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಅಲ್ಲೋಗಿ ನೀವು ಕಂಪ್ಲೇಂಟ್ ಮಾಡಿ, ವಿನಾಕಾರಣ ನೀವು ಇದು ಮೀಡಿಯಾಗಳಲ್ಲಿ ಅಲ್ಲಿ ಇದು ಮಾಡಬೇಡಿ ಅಂತ ಹೇಳಿದ್ವಿ. ಮತ್ತು ಸರ್ವೆ ನಂಬರ್ 169 ಅಂತ ಮುದ್ಲಹಳ್ಳಿ ಗ್ರಾಮ ಇದೆ, ಅದು ಕೋರ್ಟಲ್ಲಿ ವಿಚಾರಣೆ ನಡೀತದೆ. ಅಲ್ಲೋಗಿ ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕ್ಬಿಟ್ಟು ಇದು ನಮ್ಮ ಜಯ ಅಂತ ಒಂದು ವಿಚಾರಣೆ ನಡೆಯೋ ಜಾಗದಲ್ಲಿ ಹೋಗಿ ಬೋರ್ಡ್ ಹಾಕ್ಬಿಟ್ಟು ಇದು ನಮಗೆ ಸಂದ ಜಯ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿನಾಕಾರಣ ಹೋಗಿ ಇದು ಮಾಡ್ತೇವೆ. ಅದನ್ನೆಲ್ಲ ನಾವು ಇದಕ್ಕೆ ಹೇಳಿದ್ವಿ, ಪತ್ರಿಕಾ ಹೇಳಿಕೆ ಕೊಟ್ಟಿದ್ವಿ. ಮತ್ತು ಮೊನ್ನೆ ಬಂದು ನಾವು ಪತ್ರಿಕಾ ಹೇಳಿಕೆ ರೆಡ್ಡಿ ಭೂಗಳರು ಅಂತೇಳಿ ಗೋಳಲ್ಲಿ ಅಶ್ವಥ್ ರೆಡ್ಡಿ ಬಗ್ಗೆ ಭಾಳ ತಾಲೂಕು ಆಫೀಸ್ ಮುಂದೆ ದಂಡಿ ಮಾಡಿದರು. ಮತ್ತೆ ಅದಾದಮೇಲೆ ಮುದ್ಲಹಳ್ಳಿಯಲ್ಲಿ ಹೋಗಿ ಅಲ್ಲಿ ದಂಡಿ ಮಾಡಿ ಅಲ್ಲೆಲ್ಲ ಬೋರ್ಡ್ಗಳಾಕಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನಿಮ್ಮ ಒಕ್ಕಲಿಗರನ್ನೆಲ್ಲ ನಾನು ಸಮಾಪ್ತಿ ಮಾಡ್ತೀನಿ, ನಿಮ್ಮ ಒಕ್ಕಲಿಗರ ಮೇಲೆಲ್ಲ ಅಟ್ರಾಸಿಟಿ ಕೇಸ್ಗಳಾಕಿ ಜೈಲಿಗೆ ಕಳಿಸ್ತೀನಿ. ಈ ಮಾತುಗಳೆಲ್ಲ ಇದರಲ್ಲಿ ಮೀಡಿಯಾದಲ್ಲೆಲ್ಲ ಮಾತಾಡಿ ನಾವೆಲ್ಲ ಒಕ್ಕಲಿಗರು ಭಾಳ ನೋವಿನಿಂದ ಇವತ್ತು ಎಲ್ಲರೂ ತಾಲೂಕು ಒಕ್ಕಲಿಗರ ಎಲ್ಲ ಸೇರಿ, ಸಮುದಾಯದವರೆಲ್ಲ ಸೇರಿ ಈಗ SP ಸಾಹೇಬ್ರ ಹತ್ರ ಕಾನೂನು ಪ್ರಕಾರ ನಮಗೆ ರಕ್ಷಣೆ ಕೊಡಿ, ಕಾನೂನು ಪ್ರಕಾರ ನಮಗೆ ಏನಿದ್ರೆ ಅದು ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳಿ ಅಂತ ನಾವೆಲ್ಲರೂ ಸೇರಿ ನಮ್ಮ ಸಮುದಾಯದವರೆಲ್ಲ ಬಂದಿದ್ದೀವಿ. ಈಗ SP ಸಾಹೇಬ್ರ ಹತ್ರ ನಾವು ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. SP ಸಾಹೇಬರು ಚೆನ್ನಾಗಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ ಕಾನೂನು ಪ್ರಕಾರ ಏನಿದ್ರೆ ಅದನ್ನು ಅವ್ರನ್ನ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ನಮಗೆ ಹೇಳಿದ್ದಾರೆ. ಇದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ನಡೆದರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ತಾಲೂಕು ಒಕ್ಕಲಿಗ ಸಮುದಾಯದವರೆಲ್ಲ ಒಗ್ಗಟ್ಟಾಗಿ ಸೇರಿ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ನಾವು ಇಲ್ಲಿ ಮತ್ತೆ ಇಲ್ಲಿ ಇನ್ನೊಂದ್ಸಲಿ ಮೆಮೊರಾಂಡಮ್ ಕೊಡಕ್ಕೆ ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ರೆಡ್ಡಿ ಅಂತ ZP ಮೆಂಬರು. ನಾವು ಒಟ್ಟಾಗಿ ಇವಾಗ ನಮ್ಮ ಸಮುದಾಯದವರೆಲ್ಲ ಇಲ್ಲಿ ಬಂದಿರೋದೇನೆಂದರೆ ಸಮುದಾಯದವರನ್ನು ಎಲ್ಲಿ ನೋಡಿದ್ರು ಅಪ್ರಚಾರ ಮಾಡೋದು, ಅವರ ಭೂಗಳರು ಅನ್ನೋದು, ಒಕ್ಕಲಿಗರ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು, ಅಟ್ರಾಸಿಟಿ ಕೇಸ್ಗಳು ಮಾಡೋದು, ಇವೆಲ್ಲ ತಾಲೂಕಲ್ಲಿ ಎಲ್ಲೂ ಇಲ್ದಂಗೆ ಚಿಂತಾಮಣಿ ತಾಲೂಕನ್ನೇ ಟಾರ್ಗೆಟ್ ಮಾಡಿ ಇವರು ಯಾರೋ ಕೋಲಾರಿಂದ ಬಂದವರು ಅವರೆಲ್ಲ ಬಂದು ಏನು പേರಪ್ಪ ಸಂದೇಶ್ ಅಂತ ಅನ್ನೋರು ಎಲ್ಲ ಅಪಪ್ರಚಾರ ಮಾಡಿ ನಮ್ಮ ಒಕ್ಕಲಿಗರನ್ನು ತೇಜೋವಧೆ ಮಾಡಲು ಎಲ್ಲ ನಮ್ಮ ಒಕ್ಕಲಿಗರ ಬಗ್ಗೆನೇ ಮಾತಾಡೋದು, ಒಕ್ಕಲಿಗರ ಬಗ್ಗೆ ಜಮೀನುಗಳು ಎಲ್ಲೆಲ್ಲಾದರೂ ಯಾವಾಗೋ ಕೊಂಡು 50 ವರ್ಷದಿಂದ ತಗೊಂಡಿರೋ ಜಮೀನುಗಳ ಹತ್ರ ಹೋಗಿ ಬೋರ್ಡ್ಗಳು ಹಾಕೋದು, ಅಲ್ಲಿ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡೋದು, ಅವ್ರನ್ನ ಅಲ್ಲಿ ಇದ್ರೆ ಯಾರು ಯಾಕಪ್ಪ ಇಲ್ಲಿ ಹಾಕಿದ್ದು ಅಂತಂದರೆ ನೀವೆಲ್ಲ ಭೂಗಳರು ಅಂತ ಹೇಳೋದು. ಈ ಥರ ಎಲ್ಲ ಮಾಡ್ತಿರೋದಕ್ಕಾದ್ರೆ ನಾವೆಲ್ಲ ಸೇರಿ ಒಕ್ಕಲಿಗರೆಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿ ಇಲ್ಲಿ SP ಸಾಹೇಬ್ರ ಹತ್ರ ಬಂದು ಒಂದು ಮೆಮೊರಾಂಡಮ್ ಕೊಟ್ಟು ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವೆಲ್ಲ ಬಂದು ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀವಿ. ಸಾಹೇಬರು ಕಾನೂನು ಪ್ರಕಾರ ನಾವು ಸ್ಪಂದಿಸಿದ್ದಾರೆ, ಕಾನೂನು ಪ್ರಕಾರ ನಾವು ಕ್ರಮಕ್ಕೆ ವಹಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ನಾವೆಲ್ಲ ಒಕ್ಕಲಿಗರ ಸಮುದಾಯದವರು ಒಂದು ಕಡೆ ಸೇರಿ ಎಲ್ಲ ಇದ್ರ ಬಗ್ಗೆ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು.